ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಜೊತೆ 5ನೇ ತರಗತಿಯ ಬಾಲಕನೊಬ್ಬ ಅಗೌರವಯುತವಾಗಿ ವರ್ತಿಸಿ ಈಗ ಇಡೀ ದೇಶದ ಟೀಕೆಗೆ ಗುರಿಯಾಗಿದ್ದಾನೆ. ಬಾಲಕನ ಜೊತೆಗೆ ಆತನ ಪೋಷಕರನ್ನು ಜನರು ಟೀಕಿಸುತ್ತಿದ್ದಾರೆ. ಸೋನಿ ಟಿವಿಯಲ್ಲಿ ಅಮಿತಾಬ್ ಬಚ್ಚನ್ ನಡೆಸಿಕೊಡೋ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೂ ಭಾಗವಹಿಸೋಕೆ ಅವಕಾಶ ಕೊಡಲಾಗಿತ್ತು. ಅದರಂತೆ ಗುಜರಾತ್ನಲ್ಲಿ 5ನೇ ತರಗತಿ ಓದ್ತಾ ಇರೋ ಇಶಿತಾ ಭಟ್ ಎಂಬ ಬಾಲಕ ಅಮಿತಾಬ್ ಬಚ್ಚನ್ ಜೊತೆ ಹಾಟ್ ಸೀಟ್ನಲ್ಲಿ ಕುಳಿತುಕೊಂಡು ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಪಡೆದಿದ್ದ. ಆದರೆ ಹಾಟ್ ಸೀಟ್ಗೆ ಬಂದು ಕೂತ್ಕೊಂಡ ಬಳಿಕ ಅಮಿತಾಬ್ ಬಚ್ಚನ್ ಅವರ ಹಿರಿತನ, ವಯಸ್ಸು, ಸಾಧನೆಗೆ ಗೌರವ ಕೊಟ್ಟು ಅವರ ಜೊತೆ ಗೌರವದಿಂದ ಮಾತನಾಡಬೇಕಿತ್ತು. ಆದರೆ ಬಾಲಕ ಅಮಿತಾಬ್ ಬಚ್ಚನ್ ಜೊತೆ ಸೌಜನ್ಯವಾಗಿ ಸಹನೆಯಿಂದ ನಡೆದುಕೊಳ್ಳದೆ ಅತಿಯಾದ ಆತ್ಮವಿಶ್ವಾಸದಿಂದ ವರ್ತಿಸಿದ್ದ. ಇದನ್ನ ಕಂಡವರು ಪೋಷಕರು ಈ ಹುಡುಗನ್ಗೆ ಅದೇನು ಕಲಿಸಿದ್ದಾರೆ ಅಂತ ಮೂಗ್ಮುರಿತಿದ್ದಾರೆ. ಆಗಿದ್ದೇನು ಅಂತ ನೋಡ್ತಾ ಹೋದ್ರೆ ಕೇವಲ 10ರಿಂದ 12 ವರ್ಷದ ಬಾಲಕನಿಗೆ ಹಿರಿಯರ ಜೊತೆ ಅದು ಹೇಗೆ ವರ್ತಿಸಬೇಕು ಅನ್ನೋದೇ ಗೊತ್ತಿಲ್ಲ. ಬಾಲಕ ಅತಿಯಾಗಿ ವರ್ತಿಸಿದ್ದಾನೆ. ಹುಡುಗ ಬುದ್ಧಿ ಬಿಡಿ ಅನ್ನೋರು ಕೆಲವರಾದ್ರೆ ಪೋಷಕರು ಮಗನನ್ನ ಸರಿಯಾಗಿ ಬೆಳೆಸಬೇಕಿತ್ತು, ಹಿರಿಯರಿಗೆ ಗೌರವ ಕೊಡೋದನ್ನ ಕಲಿಸಬೇಕು ಅನ್ನೋರು ಮತ್ತಷ್ಟು ಮಂದಿ. ಒಂದು ಹಂತದಲ್ಲಿ ಈ ಬಾಲಕ ಇದನ್ನಲ್ಲ, ಯಾರಿಗಾದ್ರೂ ಈ ಪ್ರಶ್ನೆ ಕೇಳ್ತಾರಾ ಅಂತ ಅಮಿತಾಬ್ ಬಚ್ಚನ್ಗೆ ಪ್ರಶ್ನೆ ಮಾಡಿದ. ಆರಂಭದಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ರೂಲ್ಸ್ಗಳನ್ನೆಲ್ಲ ನನಗೆ ಹೇಳಲೇಬೇಡಿ, ನನಗೆ ಎಲ್ಲ ಗೊತ್ತು ಅಂತಾನೂ ಹೇಳಿದ. ಇನ್ನೂ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತೆ ಆಪ್ಷನ್ ಬೇಡವೇ ಬೇಡ, ಉತ್ತರ ಲಾಕ್ ಮಾಡಿ ಅಂತ ಬಾಲಕ ಹೇಳಿದ ರೀತಿ ಸರಿನಾ ಅನ್ನೋರು ಕೆಲವರು. ಹೀಗೆ ಅತಿಯಾದ ಆತ್ಮವಿಶ್ವಾಸದ ಅಲೆಯಲ್ಲಿ ತೇಲುತ್ತಾ ಮಾತನಾಡ್ತಿದ್ದ ಬಾಲಕನ ಆಟ 3 ಪ್ರಶ್ನೆಗಳಿಗೆ ಸೀಮಿತವಾಗೋಯ್ತು. 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಬಾಲಕ ಇಶಿತಾ ಭಟ್ 4ನೇ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟು ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಾದ ಪರಿಸ್ಥಿತಿ ತಂದುಕೊಂಡ. ಈ ಬಾಲಕನ ವರ್ತನೆ, ಮಾತುಗಳಿಗೆ ಜನರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾಲಕ ಇಶಿತಾ ಭಟ್ ಹಾಗೂ ಆತನ ಪೋಷಕರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಮಕ್ಕಳಿಗೆ ಆತ್ಮವಿಶ್ವಾಸ ಕಲಿಸಬೇಕು, ಆದರೆ ಅತಿರೇಕದ ವರ್ತನೆಯನ್ನ ಕಲಿಸಬಾರ್ದು. ಮೊದಲು ನಿಮ್ಮ ಮಗನಿಗೆ ಅತಿಯಾದ ಆತ್ಮವಿಶ್ವಾಸ ಬಿಟ್ಟು ನಯ, ವಿನಯ, ಸೌಜನ್ಯಯುತವಾಗಿ ವರ್ತನೆಯನ್ನ ಕಲಿಸಿ, ಹಿರಿಯರಿಗೆ ಗೌರವ ಕೊಡೋದನ್ನ ಕಲಿಸಿ. ಅತಿಯಾದ ಆತ್ಮವಿಶ್ವಾಸವು ಆಪತ್ತಿಗೆ ಕಾರಣವಾಗುತ್ತೆ, ಎಚ್ಚರ ಅಂತಿದ್ದಾರೆ. ಆದರೆ ಈ ಬಾಲಕನ ವರ್ತನೆಯನ್ನ ಸಹಿಸಿಕೊಂಡ ಬಿಗ್ ಬಿ ಪ್ರಬುದ್ಧತೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.